ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಇವನ್. ಕ್ರಿಕೆಟ್ ಇಸ್ ಬ್ಯಾಕ್ ಅಂದರೆ ಒರಿಜಿನಲ್ ಕ್ರಿಕೆಟ್ ಇಸ್ ಬ್ಯಾಕ್ ಅಂತ ಹೇಳ್ಬೋದು. ಓಜಿಗಳು ವಾಪಸ್ ಬರ್ತಿದ್ದಾರೆ. ಸೊ ಇಷ್ಟು ದಿನ ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ ನಾವು ಯಾರ್ಯಾರನ್ನ ಮಿಸ್ ಮಾಡ್ಕೋತಾ ಇದ್ವಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ, ಆ ಇಬ್ಬರು ಹೀರೋಗಳು ಈಗ ವಾಪಸ್ ಕಣದಲ್ಲಿ ನಾಳೆ ಕಾಣಿಸ್ಕೋತಾರೆ. ನಿಮ್ಗೆ ಅನಿಸ್ಬೋದು, ಹೌದು ಏನು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಲ್ಲದೆ ಏನು ಕ್ರಿಕೆಟ್ ನೋಡೋಕ್ಕಾಗಲ್ವಾ ಅಂತ. ಬಟ್ ನಮಗೆ ಅವರು ಕೊಟ್ಟಂಥ ಲೆಗಸಿ ಇದೆಯಲ್ಲ, ಆ ಕೊಟ್ಟಂಥ ಮೆಮೊರಿಗಳು ಇದು ಯಾವತ್ತಿಗೂ ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಮೊನ್ನೆ 2 ಟೆಸ್ಟ್ ಮ್ಯಾಚ್ ಆಯಿತು ವೆಸ್ಟ್ ಇಂಡೀಸ್ ವಿರುದ್ಧ. ಯಾರಿಗೂ ಕೂಡ ಅದು ಯಾವಾಗ ಶುರುವಾಯಿತು, ಹೇಗೆ ಮುಗೀತು ಏನೂ ಕೂಡ ಗೊತ್ತಾಗಲಿಲ್ಲ. ನಮ್ಮ KL ರಾಹುಲ್ ಎಲ್ಲ ಸೆಂಚುರಿ ಹೊಡೆದಿದ್ದು ಬಿಟ್ಟರೆ ತುಂಬ ಎಕ್ಸೈಟೆಡ್ ಆದಂಥ ಒಂದಷ್ಟು ವಿಚಾರಗಳು ಆ ಟೆಸ್ಟ್ ಮ್ಯಾಚಲ್ಲಿ ಏನೂ ಕೂಡ ನಡೆಯಲಿಲ್ಲ. ಆಲ್ಮೋಸ್ಟ್ ಒನ್ ಸೈಡೆಡ್ ಆಗಿತ್ತು ಅದು. ಆದರೆ ಯಾವಾಗ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದ ನಂತರ ಈಗ ವಾಪಸ್ ಆಸ್ಟ್ರೇಲಿಯಾದಲ್ಲಿ ಕಣದಲ್ಲಿ ಕಾಣಿಸ್ತಾರೆ. ಎಲ್ರಿಗೂ ದೀಪಾವಳಿ ಹಬ್ಬದ ಒಂದು ವೆಯ್ಟಿಂಗ್ ಇದ್ದರೆ, ಕ್ರಿಕೆಟ್ ಪ್ರೇಮಿಗಳಿಗೆ ಮಾತ್ರ ಇಬ್ಬರು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಬ್ಬರು ಬರ್ತಿರೋದು ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಆ ದಿನ ಈಗ ಸ್ಟಾರ್ಟ್ ಆಗಿದೆ. ಸೊ 3 ಏಕದಿನ ಸರಣಿ, T20 ಅದಾದಮೇಲೆ ಫಾಲೋ ಆಗುತ್ತೆ, 5 T20 ಇದೆ. ಸೊ ಈ ಒಂದು ಮ್ಯಾಚ್ ಬಗ್ಗೆ ವಿಶೇಷವಾಗಿ ನಿಮಗೆ ಹೇಳಲೇಬೇಕು. ಒಂದು, ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ವಾಪಸ್ ಬರ್ತಿದ್ದಾರೆ ಅನ್ನೋದು. ಇನ್ನೊಂದು ಕಡೆ ಆಸ್ಟ್ರೇಲಿಯಾ ಅಂತ ಎದುರಾಳಿ. ಹೌದು, ಆಸ್ಟ್ರೇಲಿಯಾ ನೀವು ಹಿಂದಿನ ಸ್ಕ್ವಾಡ್ಗಳಿಗೆ ಕಂಪೇರ್ ಮಾಡಿದ್ರೆ ಅವರ ಪ್ಲೇಯರ್ಗಳು ಇನ್ನೂ ಹೊಸಬಿದ್ದಾರೆ. ಮಿಚೆಲ್ ಮಾರ್ಷ್, ಟ್ರಾವಿಸ್ ಹೆಡ್ ಇಂಥ ಪ್ಲೇಯರ್ಗಳು, ಒಂದು ಕಡೆ ಸ್ಟಾರ್ಕ್ ಹೇಸಲ್ವುಡ್ ಇಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಬಿಟ್ಟರೆ ನಿಮಗೆ ಒಂದಷ್ಟು ಹೊಸ ಬ್ಯಾಚ್ ಈಗ ಬಂದಿದೆ. ಹಾಗಾದರೆ ಬನ್ನಿ, ನಾಳೆ ಮ್ಯಾಚ್ ಪಿಚ್ ಹೇಗೆ ವರ್ತನೆ ಮಾಡುತ್ತೆ, ಜೊತೆಗೆ ಯಾರ್ಯಾರ ಮೇಲೆ ನಾವು ಕಣ್ಣಿಡಬೇಕು, ಆಸ್ಟ್ರೇಲಿಯಾದ ಈಗಿನ ಸ್ಕ್ವಾಡ್ ಹೇಗಿದೆ, ಟೀಮ್ ಇಂಡಿಯಾದ 11 ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ಮೊದಲು ಆಸ್ಟ್ರೇಲಿಯಾ ಬಗ್ಗೆ ಮಾತಾಡ್ಬಿಡೋಣ, ಹೇಗಿರುತ್ತೆ ಆ ಟೀಮ್ ಅಂತ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮಿಚೆಲ್ ಮಾರ್ಷ್ ಅವರ ಕ್ಯಾಪ್ಟನ್. ಸೊ ಒಂದಷ್ಟು ಬದಲಾವಣೆಗಳ ನಂತರ ಈಗ ಮಿಚೆಲ್ ಮಾರ್ಷ್ ಅವರ ಹೆಗಲಿಗೆ ಏಕದಿನ ನಾಯಕತ್ವವನ್ನು ಕೊಡಲಾಗಿದೆ. ಸೊ ಅವರ ಜೊತೆಗೆ ಟ್ರಾವಿಸ್ ಹೆಡ್ ಓಪನರ್ ಆಗಿ ಬರ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರಾವಿಸ್ ಹೆಡ್ ಅಂತೂ ಟೀಮ್ ಇಂಡಿಯಾ ಅಂತಂದರೆ ಫೇವ್ರೇಟ್ ಅವರಿಗೆ. 2023 ವರ್ಲ್ಡ್ ಕಪ್ ಫೈನಲ್ ನಿಮ್ಮೆಲ್ಲರ ಕಣ್ಮುಂದೆ ಖಂಡಿತ ಇರುತ್ತೆ ಆ ಇನ್ನಿಂಗ್ಸ್. ಟೆಸ್ಟ್ ಫಾರ್ಮ್ಯಾಟಲ್ಲಿ ಬಂದರೂ ಕೂಡ ಟ್ರಾವಿಸ್ ಹೆಡ್ ಸಗದಾಗಿ ಆಡ್ತಾರೆ. ಅವರಿಗೆ ಫೇವ್ರೇಟ್ ಆಪೋನೆಂಟ್ ನಮ್ಮ ಟೀಮ್ ಇಂಡಿಯಾ. ಸೊ ಅವರು ಮತ್ತು ಮಿಚೆಲ್ ಮಾರ್ಷ್ ಸಹಜವಾಗಿ ನಿಮಗೆ ಥ್ರೆಟ್ ಇರೋದು ಟಾಪ್ ಆರ್ಡ್ರಲ್ಲಿ. ಸೊ ಅದಾದಮೇಲೆ ಮ್ಯಾಥ್ಯೂ ಶಾಟ್ ಅಂತ ಪ್ಲೇಯರ್ ಇದ್ದಾರೆ, ಲಬುಶೇನ್ ಇದ್ದಾರೆ. ಲಬುಶೇನ್ ಇತ್ತೀಚಿನ ವರ್ಷಗಳಲ್ಲಿ ಒನ್ ಡೇಲಿ ಅಂತ ಫಾರ್ಮಲ್ ಇಲ್ಲ, ಬಟ್ ಬೇಗ ವಿಕೆಟ್ ಬಿಟ್ಕೊಡುವಂಥ ಪ್ಲೇಯರ್ ಅಲ್ಲ ಲಬುಶೇನ್. ಸೊ ಹಾಗಾಗಿ ಲಬುಶೇನ್ ಮೇಲೆ ಗಮನ ಹರಿಸಬೇಕಾಗುತ್ತೆ. ಇನ್ನು ಆಲ್ರೌಂಡರ್ಸ್ ಅಂತ ಬಂದಾಗ ಮ್ಯಾಥ್ಯೂ ಶಾಟ್ ಇದ್ದಾರೆ, ಮಿಚೆಲ್ ಓವನ್, ಇವರಿಬ್ಬರು ಕೂಡ ಆಲ್ರೌಂಡರ್. ಒಬ್ಬರು ಆಫ್ ಸ್ಪಿನ್ ಆಲ್ರೌಂಡರ್, ಮತ್ತೊಬ್ಬ ಮೀಡಿಯಂ ಪೇಸ್ ಮಾಡ್ತಾರೆ. ವಿಕೆಟ್ ಕೀಪರ್ ಅಂತ ಜಾಶ್ ಫಿಲಿಪಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬ್ಯಾಶಲ್ಲೆಲ್ಲ ಸಕ್ಕದಾಗಿ ಆಡುವಂಥ ಪ್ಲೇಯರ್. T20 ಪ್ಲೇಯರ್ ಆದರೂ ಕೂಡ ಒನ್ ಡೇಲೂ ಕೂಡ ತನ್ನ ಛಾಪನ್ನು ಮೂಡಿಸೋದಕ್ಕೆ ಜಾಶ್ ಫಿಲಿಪಿ ರೆಡಿ ಆಗಿದ್ದಾರೆ. ಇನ್ನು ಬೌಲರ್ಸ್ ಅಂತ ಬಂದಾಗ ಸ್ಪಿನ್ನರ್ ಅವರು ಕೂಪರ್ ಕೊನೋಲಿ ಚೆನ್ನಾಗಿ ಮಾಡ್ತಾರೆ ಇತ್ತೀಚೆಗೆ. ಹಾಗೆ ಮಿಚೆಲ್ ಸ್ಟಾರ್ಕ್, ಹೇಸಲ್ವುಡ್ ಇಬ್ಬರು ಕೂಡ ಎಕ್ಸ್ಪೀರಿಯನ್ಸ್ಡ್ ಇಬ್ಬರು ಡುವೋ ಇದ್ದೇ ಇರ್ತಾರೆ. ಝೇವಿಯರ್ ಬಾಟ್ಲೆಟ್ ಈ ಪ್ಲೇಯರ್ ಇತ್ತೀಚೆಗೆ ಎಲ್ಲ ಫಾರ್ಮ್ಯಾಟಲ್ಲೂ ಕೂಡ ಚೆನ್ನಾಗಿ ಆಡ್ತಿರುವಂಥ ಪ್ಲೇಯರ್. ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಬಂದಾಗಲೂ ಕೂಡ ಕಳೆದ ಒಂದು 4-5 ಮ್ಯಾಚಲ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇನ್ನು ಜಾಶ್ ಹೇಸಲ್ವುಡ್ ಜೊತೆ ಆಗಲೇ ಹೇಳಿದೆ ನಾನು, ನ್ಯಾಥನ್ ಎಲಿಸ್ ಇದ್ದಾರೆ, ಮ್ಯಾಥ್ಯೂ ಕುನೆಮ್ಯಾನ್ ಇವರಿದ್ದಾರೆ. ಸೊ ಅವರ ಟೀಮ್ ನೋಡಿದ್ರೆ ಅದೇ ನಾನು ಈಗಾಗ ಹೇಳಿದಾಗೆ ಟ್ರಾವಿಸ್ ಹೆಡ್ ನಮಗೆ ಇರುವಂಥ ಥ್ರೆಟ್, ಮಿಚೆಲ್ ಮಾರ್ಷ್ ಹಾಗೆ ಮ್ಯಾಥ್ಯೂ ಶಾಟ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದಷ್ಟು ಥ್ರೆಟ್ ಕೊಡುವಂಥ ಪ್ಲೇಯರ್. ಕ್ಯಾಮ್ರೂನ್ ಗ್ರೀನ್ ಅಂತ ಪ್ಲೇಯರ್ ಇದ್ದಿದ್ರೆ ಸ್ವಲ್ಪ ಥ್ರೆಟ್ ಆಗ್ತಾಯಿತ್ತು, ಯಾಕಂದರೆ ಒಳ್ಳೆ ಫಾರ್ಮಲ್ ಇದ್ದಾರೆ ಅವರು. ಸೊ ಇನ್ನೊಂದಷ್ಟು ಪ್ಲೇಯರ್ಗಳು ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಇಲ್ಲಿ ಮಿಸ್ ಔಟ್ ಆಗಿದ್ದಾರೆ ಇಂಜುರಿ ಕಾರಣದಿಂದಾಗಿ. ನಿಮಗೆ ಅಲೆಕ್ಸ್ ಕ್ಯಾರಿ ಅಂತ ಪ್ಲೇಯರ್ ಇರ್ಬೋದು, ಜಾಸ್ ಇಂಗ್ಲೀಷ್ ಇರ್ಬೋದು, ಇವರೆಲ್ಲರೂ ಕೂಡ ಸ್ವಲ್ಪ ನಿಮಗೆ ಕಾಡುವಂಥ ಪ್ಲೇಯರ್ಗಳು ಸ್ವಲ್ಪ ಇಂಜುರಿ ಕಾರಣದಿಂದ ಹೊರಗಡೆ ಇದ್ದಾರೆ. ಏನು ಟೀಮ್ ಇಂಡಿಯಾ ಬಗ್ಗೆ ನಾವು ಮಾತನಾಡೋಣ. ಹೇಗಿರುತ್ತೆ ನಮ್ಮ ಸ್ಕ್ವಾಡ್ ಹೇಗಿರುತ್ತೆ ಅಂತಂದರೆ, ಆಲ್ಮೋಸ್ಟ್ ನಿಮಗೆ ಚಾಂಪಿಯನ್ಸ್ ಟ್ರೋಫಿಲಿ ಏನಿತ್ತು 11 ಅದೇ 11 ಇಲ್ಲಿ ಆಡುತ್ತೆ. ರೋಹಿತ್ ಶರ್ಮಾ, ಶುಭ್ಮಾನ್ ಗಿಲ್ ಓಪನಿಂಗ್ ಪ್ಲೇಯರ್ಗಳು. ಅದಾದಮೇಲೆ ವಿರಾಟ್ ಕೊಹ್ಲಿ ನೋ ಡೌಟ್, ಶ್ರೇಯಸ್ ಅಯ್ಯರ್ 4ನೇ ಪ್ಲೇಸಲ್ಲಿ, 5ನೇ ಪ್ಲೇಸಲ್ಲಿ KL ರಾಹುಲ್. ಈ ಟಾಪ್ 5 ಅಂತೂ ಸೇಮ್ ಚಾಂಪಿಯನ್ಸ್ ಟ್ರೋಫಿಲಿ ಏನಿತ್ತು ಅದೇ ಟೀಮ್ ಇರುತ್ತೆ. 6ನೇ ಸ್ಲಾಟಿಗೆ ಯಾರು? ಹಾರ್ದಿಕ್ ಪಾಂಡ್ಯ ಇಂಜುರಿಯಾಗಿ ಹೊರಗಡೆ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಆಬ್ವಿಯಸ್ ಚಾಯ್ಸ್ ಇರೋದು ನಿತೀಶ್ ಕುಮಾರ್ ರೆಡ್ಡಿ. ಸೊ ಅವ್ರನ್ನ 6ನೇ ಪ್ಲೇಸಲ್ಲಿ ಪ್ಯೂರ್ ಆಲ್ರೌಂಡರ್ ಆಗಿ ಆಡಿಸ್ತಾರೆ. ಪಾಂಡ್ಯದಂಥ ಫಿನಿಶಿಂಗ್ ಕೊಡದೆ ಹೋದರೂ ಕೂಡ ನಿತೀಶ್ ಕುಮಾರ್ ರೆಡ್ಡಿಗೆ ಆ ಕ್ಯಾಪಬಿಲಿಟಿ ಇದೆ, ಬಾಲ್ ಬ್ಯಾಟ್ ಎರಡಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ. ಇನ್ನು ಉಳಿದಂಥ 5 ಪ್ಲೇಯರ್ಗಳು ನೆನ್ನೆ ಏನೋ ನಾವು ನೋಡ್ತಾ ಇದ್ರೆ ಟೀಮಲ್ಲಿ ಪ್ರಿಪ್ರೇಷನ್ ನೆನ್ನೆ ನೋಡ್ತಾ ಇದ್ರೆ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ರು ನಮ್ಮ ಪೇಸರ್ಗಳು. ಸೊ ಆ ಕಾರಣಕ್ಕೆ ಪರ್ತ್ ಪಿಚ್ ಆಗಿರೋದ್ರಿಂದ ಸ್ವಲ್ಪ ಸ್ಪಿನ್ನರ್ಸ್ಗಳಿಗೂ ಒಂದಷ್ಟು ಅಸಿಸ್ಟೆನ್ಸ್ ಇದೆ, ಫಾಸ್ಟ್ ಬೌಲರ್ಸ್ಗೂ ಕೂಡ ಇದೆ. ಹಾಗಾಗಿ ನಾವು ಇಬ್ಬರು ಸ್ಪಿನ್ನರ್ 3 ಜನ ಬೌಲರ್ ಕಾಂಬಿನೇಷನ್ಗೆ ಹೋಗ್ಬೋದು. ಸೊ ಅಕ್ಷರ್ ಪಟೇಲ್ ಅವರ ಜೊತೆಗೆ ಕುಲ್ದೀಪ್ ಯಾದವ್ ಅವ್ರನ್ನ ನೀವು ತರ್ತೀರಾ, ಅಥವಾ ಏನಾದರೂ ವಾಷಿಂಗ್ಟನ್ ಸುಂದರ್ ಅವ್ರನ್ನ ತರೋಣ, ಆಫ್ ಸ್ಪಿನ್ನರ್ ಮತ್ತೊಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತ. 3 ಪೇಸರ್ಸ್ ಅಂತ ಬಂದಾಗ ನಿಮ್ಗೆ ಇರುವಂಥ ಆಪ್ಷನ್ಸ್ ಮೊಹಮ್ಮದ್ ಸಿರಾಜ್ ಇದ್ದಾರೆ, ಹಾಗೆ ಪ್ರಸಿದ್ಧ ಕೃಷ್ಣ ಇದ್ದಾರೆ, ಹರ್ಷದೀಪ್ ಸಿಂಗ್ ಇದ್ದಾರೆ, ಹರ್ಷಿತ್ ರಾಣಾ. ಗೌತಮ್ ಗಂಭೀರ್ಗೆ ಫೇವ್ರೇಟ್ ಅಂದರೆ ಹರ್ಷಿತ್ ರಾಣಾ. ನಿಮಗೆ 11ಅಲ್ಲಿ ನಾನು ಕನ್ಫರ್ಮ್ ಆಗಿ ಹೇಳಬಲ್ಲೆ, ಶುಭ್ಮಾನ್ ಗಿಲ್, ಹರ್ಷಿತ್ ರಾಣಾ 2 ಕನ್ಫರ್ಮ್. ಉಳಿದಂಥ 9 ಪ್ಲೇಯರ್ಗಳು ಯಾರು ಅಂತ ನಾವು ಲೆಕ್ಕ ಹಾಕಬೇಕಷ್ಟೇ. ಬಟ್ ನನ್ನ ಪ್ರಕಾರ
ಇಲ್ಲಿ ಪ್ರಸಿದ್ಧಿಗೆ ಒಂದು ಅವಕಾಶವನ್ನು ಕೊಡ್ಬೋದು. ಹರ್ಷದೀಪ್ನ ಒಬ್ಬ ಸ್ಪಿನ್ನರ್ ಆಗಿ, ಹರ್ಷದೀಪ್ ಸಿಂಗ್ನ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಗಿ, ಒಂದು ಫಾಸ್ಟ್ ಬೌಲರ್ ಆಗಿ ನೀವು ಯೂಸ್ ಮಾಡ್ಬೋದು. ಅವ್ರ ಜೊತೆಗೆ ಮೊಹಮ್ಮದ್ ಸಿರಾಜ್ ಎಕ್ಸ್ಪೀರಿಯನ್ಸ್ ಇಷ್ಟು ಆ್ಯಡ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಗಂಭೀರ್ ಬಹುತೇಕ ಸಿರಾಜ್, ಹರ್ಷಿತ್ ರಾಣಾ, ಹರ್ಷದೀಪ್ ಜೊತೆ ಹೋಗ್ಬೋದು. ಇಲ್ಲದೆ ಹೋದರೆ ಪ್ರಸಿದ್ಧನ ತರ್ಬೋದು. ಸೊ ಈ ಮೂರರಲ್ಲಿ ಹೇಗೆ ಶಫಲ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಬಟ್ ನನ್ನನ್ನು ಕೇಳಿದ್ರೆ ಸಿರಾಜ್, ಪ್ರಸಿದ್ಧ ಹಾಗೆ ಹರ್ಷದೀಪ್ ಒಬ್ಬ ಲೆಫ್ಟ್ ಆರ್ಮ್ಸ್ ಫಾಸ್ಟ್ ಬೌಲರ್ನ ನಾನು ಆಯ್ಕೆ ಮಾಡ್ತೀನಿ ನನ್ನ ಪ್ರಕಾರ ಹೋದರೆ. ಸೊ ನಿಮ್ಮ ಪ್ರಕಾರ ಹೇಗಿರಬೇಕು ಟೀಮ್? ಆಗಲೇ ನಾನು ಹೇಳಿದ ಹಾಗೆ ಪಿಚ್ ಏನಿದೆ ಅದು ಫಾಸ್ಟ್ ಬೌಲರ್ಗಳಿಗೆ ಇನಿಷಿಯಲಿ ಅಸಿಸ್ಟ್ ಮಾಡುತ್ತೆ. ಬೆಳಗ್ಗೆ 9 ಗಂಟೆಗೆ ಶುರುವಾಗುತ್ತಾ ಮ್ಯಾಚ್ ಇದು. ಸೊ ಭಾಳ ದಿನ ಆದಮೇಲೆ ಆಸ್ಟ್ರೇಲಿಯಾ ಮೇಲೆ ನಾವು ಮ್ಯಾಚ್ ಆಡ್ತಾ ಇದ್ದೀವಿ, ಅದು ಕೂಡ ಆಸ್ಟ್ರೇಲಿಯಾ ನೆಲದಲ್ಲೇ. ಅದು ಬಿಗ್ಗೆಸ್ಟ್ ಚಾಲೆಂಜ್. ಸೊ ಪ್ರೆಡಿಕ್ಷನ್ ನೋಡಿದ್ರೆ 55% ಇಂಡಿಯಾ ಗೆಲ್ಲುತ್ತೆ, 45% ಆಸ್ಟ್ರೇಲಿಯಾ ಅಂತಿದೆ. ಯಾಕಂದರೆ ಆಸ್ಟ್ರೇಲಿಯಾದಕ್ಕೆ ಹೋಮ್ ಅಡ್ವಾಂಟೇಜ್ ಇರೋದ್ರಿಂದ. ಸೊ ಇಂಡಿಯಾ ಟೀಮ್ ಆನ್ ಪೇಪರ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಬ್ಯಾಟಿಂಗ್ ಲೈನ್, ಬೌಲಿಂಗ್ ಎರಡೂ ಕೂಡ ಎಕ್ಸ್ಪೀರಿಯನ್ಸ್ಡ್ ಆಗಿದೆ. ಅವ್ರ ಕಡೆ ಬೌಲಿಂಗ್ ನಮ್ಗಿಂತ ಚೆನ್ನಾಗಿದೆ. ಯಾಕಂದರೆ ಮಿಚೆಲ್ ಸ್ಟಾರ್ಕ್, ಹೇಸಲ್ವುಡ್ ಇಬ್ಬರು ಕೂಡ ಪ್ಲೇಯರ್ಗಳು ಎಕ್ಸ್ಪೀರಿಯನ್ಸ್ ಆ ಒಂದು ಆಸ್ಟ್ರೇಲಿಯಾದ ಪಿಚ್ಚಲ್ಲಿ ಚೆನ್ನಾಗಿ ಗೊತ್ತಿದೆ ಅವರಿಗೆ. ನಮ್ಮ ಕಡೆ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶುಭ್ಮಾನ್ ಗಿಲ್, ಶ್ರೇಯಸ್ ಅಯ್ಯರ್, KL ರಾಹುಲ್, ನಿತೀಶ್ ಕುಮಾರ್ ರೆಡ್ಡಿ. ಸೊ ಈ ಥರ ಪ್ಲೇಯರ್ಗಳಿರೋದ್ರಿಂದ ಬ್ಯಾಟಿಂಗ್ ನಮ್ಮ ಸ್ಟ್ರಾಂಗ್ ಇದೆ, ಬೌಲಿಂಗ್ ಅವ್ರದ್ದು ಅಂತ ಹೇಳ್ಬೋದು. ಇಟ್ಸ್ ಎ ಬ್ಯಾಟಲ್ ಬಿಟ್ವೀನ್ ಇಂಡಿಯಾಸ್ ಬ್ಯಾಟಿಂಗ್ ಆ್ಯಂಡ್ ಆಸ್ಟ್ರೇಲಿಯಾಸ್ ಬೌಲಿಂಗ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ನಿಮ್ಮ ಪ್ರಕಾರ ಹೇಗಿರಬೇಕು 11? ದಯವಿಟ್ಟು ಕಮೆಂಟ್ ಮಾಡಿ. ಸ್ಪಿನ್ನರ್ಸ್ ಯಾರು ಇರಬೇಕು, ಫಾಸ್ಟ್ ಬೌಲರ್ಸ್ ಯಾರು, ಜೊತೆಗೆ ಏನಾದರೂ ಬ್ಯಾಟಿಂಗ್ ಲೈನಪ್ಪಲ್ಲಿ ಚೇಂಜಸ್ ಬಯಸ್ತೀರಾ ಅದ್ರ ಬಗ್ಗೆ ಕೂಡ ವಿವರವಾಗಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.